ಮೇಡಮ್ ತಮಿಳ್ನಾಡಲ್ಲಿ ಈಗ ಆಗ್ತಾ ಇರೋದು ಕ್ಷಣಕ್ಕೊಂದು ಟ್ವಿಸ್ಟು ಆಮೇಲೆ ಬಟ್ ಇಲ್ಲಿ ಡಿ ಎಂ ಕೆ ಎ ಡಿ ಎಂ ಕೆ ಒಂದಾಗಿ ಸರ್ಕಾರ ರಚನೆ ಮಾಡೋ ಚಾನ್ಸಸ್ ಎಷ್ಟಿರ್ಬೋದು ಮೇಡಮ್? ಅಂದ್ರೆ ನನಗಂತೂ ಆ ಚಾನ್ಸಸ್ ಇದೆ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ನಾನು ಇನ್ನೇನು ಹೇಳ್ತಾ ಇದ್ರೆ ಇವರಿಬ್ರು ಬದ್ಧ ವೈರಿಗಳು ಒಂದ್ ಕಡೆ, ಇನ್ನೊಂದು ಕಡೆ ಈಗ AIDMKನೇ ಸ್ಪ್ಲಿಟ್ ಆಗಿ TVK ಜೊತೆ ಹೋಗ್ಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಇವರು ಇಲ್ಲೇ ತಮಿಳ್ನಾಡಿನ ಚುನಾವಣಾ ರಾಜಕೀಯ ಹೋರಾಟದಲ್ಲೇ ಇರಬೇಕು, ಇಲ್ಲೇ ಬದುಕಬೇಕು, ಇಲ್ಲೇ ಸಾಯ್ಬೇಕು. ಇದೇ ಜನರ ಮಧ್ಯೆ ಇವರು ಮತ್ತೆ ಜನಾದೇಶ ಪಡಿಬೇಕು. ಜನರ ಅಭಿಮತದ ವಿರುದ್ಧ ಈಜಿ ಒಂದು ಕೆಟ್ಟ ಸಂಪ್ರದಾಯವನ್ನ ಜನರ ಮುಂದೆ ಇಟ್ಟರೆ ನಾಳೆ ಜನರು ಇವರನ್ನ ಆಯ್ಕೆ ಮಾಡ್ತಾರೆ. ಇವತ್ತಿಗೆ ಮುಗೀತಾ ಈ ಪಾಲಿಟಿಕ್ಸ್? ಸ್ಟಾಲಿನ್ದು, ಉದಯನಿಧಿದು, ಇವ್ರದೆಲ್ಲ ಪಾಲಿಟಿಕ್ಸ್ ಇವತ್ತಿಗೆ ಮುಗೀತಾ? ತುಂಬಾ ತುಂಬಾ ಸ್ಟಿಲ್ ಲಾಂಗ್ ವೇ ಟು ಗೋ. ಇವ್ರದ್ದು ಡೈನೆಸ್ಟಿ ಪಾಲಿಟಿಕ್ಸ್ ಅನ್ನೋದು ಕರುಣಾನಿಧಿಯಿಂದ ಸ್ಟಾಲಿನ್ಗೆ, ಸ್ಟಾಲಿನ್ನಿಂದ ಉದಯನಿಧಿಗೆ ಬಂದಿದೆ. ಇವ್ರು ಇವತ್ತಿಗೆ ಮುಗಿಸ್ಬಿಡ್ತಾರೆ. ಇವತ್ತು ಅಪವಿತ್ರ ಮೈತ್ರಿ ಅಂತ ಏನ್ ಹೇಳ್ತಾರೆ, ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇದೆ ಇವ್ರದ್ದು. ಇವರಿಬ್ಬರು ಆನ್ ದಿ ಗ್ರೌಂಡ್, ಇವರು ಒಂದಾದ್ರೂ ಕೂಡ ಗ್ರೌಂಡ್ ಅಲ್ಲಿರುವಂತಹ ಕಾರ್ಯಕರ್ತರು ಇದನ್ನ ಒಪ್ಕೊಳ್ತಾರ? ನೋ. ಸೊ ಇವರು ಇವತ್ತು ಅಪವಿತ್ರ ಮೈತ್ರಿ ಅಂತ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ ಮುಖ ಇಟ್ಕೊಂಡು ಇವ್ರು ಜನರ ಹತ್ರ ಹೋಗ್ತಾರೆ?